ಕಮಲ, ಇಲ್ಲಿಗೆ ಹೊರಟಿವೆ? ಬೇಡ ವಿಜಯ್, ದೈವ ಹಂಚಿತಳಾದ ಈ ಕಮಲೆಯ ಬೆನ್ನು ಬಿಟ್ಟು ಬಿಡಿ. ನೋಡಿ ವಿಜಯ್, ನನ್ನಿಂದ ನೀವು ಮನೆ ಮಠ ಬಿಟ್ಟು ಬರುವುದು ಬೇಡ. ನಿಮ್ಮ ಅಣ್ಣನವರು ನೋಡಿದ ಹೆಣ್ಣನ್ನು ಮದುವೆಯಾಗಿ ಸುಖದಿಂದಿರಿ. ನಾವೆಷ್ಟಿದ್ದರೂ ಬಡವರು, ನಮಗೂ ನಿಮಗೂ ಬಾನು ಮುನಿಯಷ್ಟೇ ಅಂತರ. ಕಮಲ, ಮೇಲಿಂದ ಬೀಳುವ ಗಂಗೆ ಭೂಮಿಯನ್ನೇ ಸೇರಬೇಕಲ್ಲವೇ? ಅದರಂತೆ ನಾನು ಹಿಂದಿದ್ದರೂ ನಿನ್ನವನ್ನು, ನಮ್ಮಿಬ್ಬರನ್ನು ಬೇರ್ಪಡಿಸುವ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಈಗಲಾದರೂ ಸಮಾಧಾನವೈತೆ? ವಿಜಯ್, ನಿಮ್ಮಂತವರನ್ನು ಪಡೆಯಬೇಕಾದರೆ ಈ ಸನ್ನಿಧಿಯಲ್ಲಿ ನಾನು ಪುಣ್ಯ ಮಾಡಿರಬೇಕು. ಆದರೆ ಈ ನಡೆದ ಘಟನೆಯನ್ನು ನೆನೆಸಿಕೊಂಡರೆ ನನ್ನ ಅಣ್ಣನಿಗೆ ಏನು ಹೇಳಬೇಕು ನನಗೊಂದು ತಿಳಿಯದಾಗಿದೆ. ಆಗಲಿ, ಇಬ್ಬರು ಕೂಡಿ ನಿಮ್ಮ ಅಣ್ಣನಿಗೆ ನಡೆದ ವಿಷಯ ಹೇಳಿಕೊಡೋಣ. ಆಯ್ತು, ನೀವೇ ನನ್ನ ಭಾಗ್ಯ ಎಂದು ತಿಳಿದಿದೆ. ಅನಿಷ್ಟ ಸಮಾಜವನ್ನು ಸೃಷ್ಟಿ ಮಾಡುವ ನೀತಿ ಭ್ರಷ್ಟನನ್ನು ಕೊನೆಗಾಣಿಸಲು ಈ ಗಂಡು ಗೊಡಲಿಯ ಹಿಡಿದು ನಿನ್ನ ಬಾಳ ಬಂದರಿ ಮಗಳು ಪರಸ್ಪರಿನಂತೆ ಬರುತ್ತೇವೆ. ನನ್ನ ತಂಗಿ ಕಮಲೆಯರ ಕಣಕಿ ನನ್ನ ಅಣ್ಣನ ಗಂಡನನ್ನು ಕೊಂದ ಈರಿನ ಕೊಪ್ಪಿದ ದೇವನ್ನ ನಿನ್ನ ಕರಳನ್ನು ಕಿತ್ತು ನನ್ನ ಕರಳಲ್ಲಿ ವಚನ ಬಿತ್ತು ಬಂದಿರುವೆ ಹಸಿದ ತೋಳಗಳಿಗೆ. ನಾಗರಾಜ್, ನಿನ್ನ ರಕ್ತ ದೇಹದ ರಕ್ತಾಭಿಷೇಕ ಮಾಡಿದ್ದೇವೆ. ಡಾರ್ಲಿಂಗ್ ರತ್ನಮಾಲ, ಬೇಗನೆ ಬಂದು ನನ್ನನ್ನು ಹಿಂಬಾಲಿಸು. ಸರಸರ ನಿಮ್ಮ ಹಿಂದೆ ಬರಲು ನಾನೇನು ಕುರಿಯಲ್ಲ, ನಾನೊಂದು ಹೆಣ್ಣು ನವಿಲು. ಬಲೆ ರತ್ನ, ಆಧುನಿಕ ಭಾಷೆಯಲ್ಲಿ ಬಲೆ ರತ್ನ, ಬಲೆ. ಅದು ತಮ್ಮ ಟ್ರೈನಿಂಗ್ ಅಲ್ಲಿವೆ ಮಾವನವರೇ. ನೋಡ್ ರತ್ನವ, ನಾ ಹೇಳಿದಂಗ ನೀನ್ ನಡ್ಕೊಂಡ್ರ ನೀನು ಬಾಳ್ವೆ ಶುದ್ಧ ಆಗೋದ್ರಾಗ ಯಾವ್ದು ಅನುಮಾನ ಇಲ್ಲ. ವಾಟ್ನಲ್ಲಿ ನಾನು ಗುರುತು ಮಾತ್ರ ನನ್ನ ಶೆಟ್ರಿಗೆ ಹತ್ತ ಬರಲ್ಲ ನೋಡ್ರಿ. ಇಲ್ಲವ ರತ್ನವ, ನಿನ್ನ ಚಲುವಿನ ದಾಸನಾದ ನನ್ನಲ್ಲಿ ಹೇಳೋದಕ್ಕೆ ಸಂಕೋಚ. ನೋಡಿ, ನಮ್ಮಿಬ್ಬರ ಪ್ರೇಮದ ಮಧ್ಯದಲ್ಲಿ ಈಗ ಫಲ ಹಾಗೂ ಲಕ್ಷಣಗಳು ಕಾಣ್ತಾ ಇವೆ. ಏನಂತೆ? ನಮ್ಮಿಬ್ಬರ ಪ್ರೇಮದ ಸಂಕೇತವಾಗಿ ನಾನೀಗ 3 ತಿಂಗಳ ಗರ್ಭಿಣಿ. ನೆರಳಿದೆ ಎಂದು ಮರದಡೆಯಲ್ಲಿ ಕೂತರೆ ಮರವೇ ಮೈಮೇಲೆ ಬಿದ್ದಂತಾಯ್ತು. ಇದರಲ್ಲಿ ಇದಕ್ಕೊಂದು ಉಪಾಯ ಹುಡುಕಿ ಕಾಲಿಗೆ ಸಿಕ್ಕಿರುವ ಬಳ್ಳಿಯ ತೊಡಕನ್ನು ಬಿಡಿಸಿಕೊಳ್ಳಲೇಬೇಕು. ನಾಗರಾಜ್, ಈ ಸಮಾಜ ದೃಷ್ಟಿಯಲ್ಲಿ ಕಳಂಕಕ್ಕೆ ಎಡೆ ಮಾಡಿಕೊಡದೆ ಆದಷ್ಟು ಬೇಗ ಮದುವೆಲಿ ಮೆಟ್ಟಿಲನ್ನ ಏರಿದ್ರೆ ಒಳ್ಳೇದಲ್ವೇ? ಅಷ್ಟೇ ಅಲ್ಲ, ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ, ಒಳೆ ದಾಟಿದ ಮೇಲೆ ಧೂಳಿ ಏಕೆ ಎಂದು ಯೋಚಿಸುತ್ತಲಿದ್ದೆ. ಅಂದ್ರೆ ನಿಮ್ಮ ಮಾತಿನ ಹತ್ತಿಗೆ ಒಂದೇ ಬೇಟೆ ರುಚಿಸೋದು, ಭ್ರಮರಕ್ಕೆ ಒಂದೇ ಹೂ ರುಚಿಸೋದು, ಅದರಂತೆ ಈ ನಾಗರಾಜನಿಗೆ ಒಂದೇ ಹೆಣ್ಣು ರುಚಿಸೋದು. ಅಂದ್ರೆ ಈಗ ನಾನು ಹಸಿ ಇಲ್ಲದ ನೆಲ ನೀನು, ಸಾವವಿಲ್ಲದ ಸಿಪ್ಪೆ ನೀನು. ಎಲ್ಲ ದೊಡ್ಡ ಕೈ ಹಿಡಿವೆ ಅಂತ ವಚನವಿಟ್ಟು ಮೋಸ ಮಾಡಿದೀಯ. ಹಾಗಾದ್ರೆ ನಾ ಹೊತ್ತ ಈ ಗರ್ಭದ ಗತಿ? ನೂರಕ್ಕೆ ನೂರು ಪಾರು ಸುಳ್ಳು. ಅಂದು ನಿನ್ನ ಚಂದ್ರನ ವಿರಸದ ಉಳಿದಿತ್ತು, ಮೋಸದ ಛಾಯಾಚಿತ್ರಗಳು ತೆಗೆದದ್ದು ಅದೆಲ್ಲ ನಾನೇ. ಅದೆಲ್ಲ ನಾ ರಚಿಸಿದ ನಾಟಕ. ಪಾಪಿ, ಇಲ್ಲಿನ ಮೋಸದ ನಾಟಕಕ್ಕೆ ಬಲಿಯಾಗಿ ಪರಿಶುದ್ಧವಾದ ಚಂದ್ರವಿನ ಬಲಿ ಕೊಟ್ಟು ನನ್ನ ಬಾಳನೆ ಹಾಳು ಮಾಡಿದೀಯ. ಈ ವ್ಯಭಿಚಾರದ ಪಿಂಡವನ್ನ ಹಾಕೋದು, ನಂತರ ಮೂಢನೊಬ್ಬರು ನುಡುಕಿ ಮದುವೆ ಆಗೋದು, ಅವೆರಡು ಇಷ್ಟ ಇರದಿದ್ದರೆ ಯಾವುದಾದರೊಂದು ಒಳೆ ಹಾರುವುದು. ನನ್ನ ಹೊಟ್ಟೆಯಲ್ಲಿ 3 ತಿಂಗಳ ಪಿಂಡವನ್ನು ಹೊರಿಸಿ ಮತ್ತೊಬ್ಬನ ಮದುವೆ ಆಗುವಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ಚಂದ್ರವಿನ ಹಳೆಯ ಪ್ರೇಯಸಿ ನನ್ನ ಹೆಂಡತಿ, ಮದುವೆಗಿಂತ ಮುಂಚಿನ ಆಧಾರದ ಪಿಂಡ ನನ್ನ ವಂಶದ ಕುಡಿ. ಇದು ಹೇಗೆ ಸಾಧ್ಯ ಮಂಜಿ? ಹೆಂಡತಿ ಹಾಗೆಯೇ ಬದುಕಬೇಕೆಂಬ
ರೋಷ ನಿನಗಿದ್ದರೆ ಷಂಡನಪ್ಪನ ನುಡುಕಿ ಗಂಡನ ಆಶಿಸಿಕೋ. ಆ ಷಂಡನೇ ಈ ನಿನ್ನ ಆಧಾರದ ಪಿಂಡಕ್ಕೆ ತಂದೆ ಆಗುತ್ತಾನೆ. ನೋಡಿ, ದಯವಿಟ್ಟು ನಿಮ್ಮ ಕಾಲನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮ ಹೊರತು ಅನ್ಯ ಪುರುಷರೆಲ್ಲರೂ ನನಗೆ ಸಹೋದರ ಸಮಾನರು. ನನಗೆ ನಿಮ್ಮ ಧರ್ಮ ಪತ್ನಿಯಾಗಿ ಬಾಳೋದಕ್ಕೆ ಅವಕಾಶ ಮಾಡಿಕೊಡಿ. ಧರ್ಮ ಪತ್ನಿ ಸರಿಸೋಗಿನ ಸೋಳೆ ನಿನಗೆ ಅತ್ಯುನ್ನತ ಧರ್ಮ ಪತ್ನಿಯ ಪಟ್ಟ. ಹರಿ ಜೇನು ಉಂಟನ್ನು ಕಂಡು ಬಾಯಿ ಚಪ್ಪಲಿಸುವಂತ ಚಪಲವನ್ನು ಬಿಟ್ಟು ಬಿಡು. ನಟ್ಟ ಮುಳ್ಳನ್ನು ಕಿತ್ತೊಯ್ದ ಹಾಗೆ ಹಿಂದೆ ನಡೆದಿದ್ದೇನೆಲ್ಲ ಮರೆತು ನಿನಗೆ ಇಷ್ಟವಿದ್ದ ಹಾಗೆ ನಡೆ. ಹಣವೇನಾದರೂ ಬೇಕಿದ್ದರೆ ತೆಗೆದುಕೋ. ಇನ್ನೆಂದಿಗೂ ಸುಳಿದು ಈ ರಾಜನ ಬಳಿ. ನಾಗರಾಜನ ಪ್ರೀತಿ ಸುಳಿಗೆ ಸಿಕ್ಕು ಈ ನನ್ನ ಬಾಳು ಸಾವು ಬದುಕಿನ ಮಧ್ಯೆ ಕೆಲಾಡುವಂತಾಗಿದೆ. ಅದರ್ಜ ಮಾನ ಕಳೆದುಕೊಂಡ ಹೆಣ್ಣಿನ ಬಾಳು, ತಿಪ್ಪೆಯಲ್ಲಿ ಬಿದ್ದ ಕೊಳೆತ ಹಣ್ಣಿನ ಹೋಳು ಎರಡೂ ಒಂದೇ. ನನಗೆ ಏನ್ ಮಾಡ್ಲಿ? ಇಲ್ಲ, ಅಣ್ಣನನ್ನ ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಈ ನನ್ನ ಜೀವನವನ್ನ ಯಾಚಿಸುವೆ. ಬಾಳು ಕೊಟ್ಟಿದ್ರೆ ಸರಿ, ಆದ್ರೆ ಇಟ್ಟಿದೆಯಲ್ಲ ನನ್ನಂತ ಶೀಲಗೆಟ್ಟಿರೋ ಹೆಣ್ಣಿಗೆ ಆತ್ಮಹತ್ಯೆಯನ್ನೇ ದಾರಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.